ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ನಮಗೆ ನೋಡಿದ್ರೆ ಗೊತ್ತಾಗ್ತದೆ ಹೆಂಗಿದ್ದೇವೆ ಅಂತೇಳಿ. ನೀವು ಹೆಂಗಿದ್ರಿ ಅಂತ ಕಮೆಂಟ್ದಾಗ ತಿಳಿಸ್ರಿ ಫ್ರೆಂಡ್ಸ. ಇವಾಗ ಟೈಮ್ ಬಂದುಬಿಟ್ಟು ಸುಮಾರು ಒಂದು 11 ಇಲ್ಲ 10 ಆಲತ್ತದ ರೀ, ಇಲ್ಲ 11:30 ಆಲತ್ತದ ರೀ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್. ನಾನು ಇವತ್ತಿನ ಲಾಗ್ ಒಳಗೆ ಫುಲ್ ನಮ್ದು ಮನೆ ಬಟ್ಟೆ ವಿಡಿಯೋನೇ ಅದ ನೋಡ್ರಿ. ನಮ್ದು ಆಯಿ ಮಕ್ಕೊಂಡಾಳ್ರಿ, ಇಲ್ಲಿ ಆರಾಮಿಲ್ರಿ ಆಯಿಗೆ. ಆಮೇಲೆ ನನ್ನ ಬಟ್ಟೆ ಒಗೆಯಾಗತ್ತಿದ. ನಮ್ಮ ಅಮ್ಮ ಆಯಿಗೆ ಒಂದು ಸ್ವಲ್ಪ ಗೋಳಿ, ಆಮೇಲೆ ಆಯಿ ಒಂದು ಸ್ವಲ್ಪ ತಿನ್ನಕ್ಕೆ ಏನಾರ ತೊಗೊಂಬ ಅಂತೇಳಿರಿ, ಸೇಪ್ ಅಂತೇಳಿ. ಯಾಕಂದ್ರೆ ನಿನ್ನೆ ದವಾಖಾನಿಗೆ ಹೋಗಿ ತೊಗೊಂಬಂದಿರಲ್ರಿ, ಅದ್ರ ಕಾಲಾಗ ಇವತ್ತು ಮಕ್ಕೊಂಡೇಳ್ರಿ. ಮಕ್ಕೊಂಡೇಳು ಭಾಳ ಆರಾಮಿಲ್ಲ ಆಯಿಗೆ. ರಚ್ಚು ರಾಧಿಕ ಆಡ್ಲಾಗತ್ತಾರ ನೋಡ್ರಿ ಇಲ್ಲಿ. ಆಮೇಲೆ ಇಲ್ಲಿ ನಾ ಬಟ್ಟೆ ಒಗೆಯಾಗತ್ತೀನಿ. ಫಸ್ಟ್ ನಾನು ನಮ್ದು ಏನು ಇದಿರ್ತಾವಲ್ರಿ, ಅಂದ್ರೆ ಡೈಲಿ ಹಾಕೋತೀವಲ್ರಿ, ಆ ಬಟ್ಟೆ ಒಗ್ದು ಹಾಕಿನ್ರಿ ಆಲ್ರೆಡಿ. ಒಗ್ದು ಹಾಕಿ ಮಾಡಿ ಇವಾಗ ಇವು ಬಟ್ಟೆ ಒಗೆಯಾಗತ್ತೀನಿ ರೀ. ಇಷ್ಟೆಲ್ಲ ಬಟ್ಟೆ ಯಾಕೆ ತೆಗ್ದಿನಿ, ಯಾಕೆ ಒಗೆಯಾಗತ್ತೀನಿ ಅಂತ ಅಂದ್ರೆ, ನಮ್ಮ ಊರ ಜಾತ್ರೆ ಬತ್ತಿರಲ್ರಿ ಬಸವಣ್ಣಪ್ಪಂದು, ಅದಕ್ಕೆ ಮನೆ ಸ್ವಚ್ಛ ಮಾಡ್ಕೋತೀವಿ ರೀ ನಾವು ಜಾತ್ರೆ ಬಂದ್ಗಳಿಗೆ. ಇವಾಗ ಒಟ್ಟು ಮನೆ ಕ್ಲೀನ್ ಮಾಡ್ಕೋಬೇಕ್ರಿ. ಫಸ್ಟ್ ಒಟ್ಟು ಸ್ವಚ್ಛ ಮಾಡ್ಕೋಬೇಕ್ರಿ. ಬಟ್ಟೆ ಆಮೇಲೆ ಬಾಂಡ್ಯ, ಮನೆ ತೊಳ್ಕೊಳ್ಳೋದು, ಕೌದಿ ಎಲ್ಲ ಒಕ್ಕೋಬೇಕ್ರಿ. ಜಾಸ್ತಿ ಇರ್ತದಲ್ರಿ ಒಕ್ಕೊಳ್ಳೋದು, ಅದ್ರ ಕಾಲಾಗೆ ಫಸ್ಟ್ ನೀರ್ಮದ ಹಾಕಿಟ್ಟಿದ್ರಿ ಒಂದು ತೊಡೆ ಬಟ್ಟೆ ಹಾಕಿಟ್ಟು ಮಾಡಿ ಒಗ್ಲಾಗತ್ತಿ ನೋಡ್ರಿ. ಆಮೇಲೆ ಹತ್ತವು ಇಟ್ಕೊಂಡಿನ್ರಿ ಬಟ್ಟೆ. ಆಮೇಲೆ ಹತ್ಲಾರ್ದಂದ್ರೆ ಹರಿದಿವು, ಆಮೇಲೆ ಸಣ್ಣ ಆಗಿವು ಎಲ್ಲ ಬಟ್ಟೆ ಒಕ್ಕಟೀನ್ರಿ. ಒಯ್ದು ಒಕ್ಕಟ್ಬೇಕಂತೇಳಿ ಗೋಳೆ ಮಾಡಿಟ್ಟೀನ್ರಿ. ಅವಕ್ಕೂ ಹಿಂದ್ರ ಕಡೆ ಒಯ್ದು ಒಕ್ಕಟ್ಬೇಕಂತೇಳಿ ನೋಡ್ರಿ. ಆಯಿಗೆ ದಗಿ ಬಿಡತ್ತ, ಅದಕ್ಕೆ ಇಲ್ಲೇ ಕೂತಾಳ. ಎದ್ದೆಲ್ರಿ ಮಕ್ಕೋತೀನಿ ಅಂತ ಹೇಳತ್ತೀಳ್ರಿ ಆಯಿನು. ಅಲ್ಲೇ ಗಿಡದ ಬಳ್ಳಿಗೆ ಮಕ್ಕೋತ್ ಹೇಳಿದ್ರನ್ನ. ಆಮೇಲೆ ಇಲ್ಲಿ ನೋಡ್ರಿ ನಮ್ಮದು ಇದ್ರ ಬಟ್ಟೆ ರೀ, ಡೈಲಿ ಹಾಕೊಳ್ಳೋವು, ಅವರು ಎಲ್ಲ ಇಲ್ಲಿ ಹತ್ಲಾರ ಬಟ್ಟೆ ಇಟ್ಟೀನಿ. ಆಮೇಲೆ ಈ ಕಡೆ ಹತ್ತವೆಲ್ಲ ತೊಗೊಂಡು ಒಗಿಲಾಗತ್ತೀನಿ ರೀ. ಇನ್ನು ಇಷ್ಟೇ ಅಲ್ರಿ ಫ್ರೆಂಡ್ಸ, ಇನ್ನೂ ಜಾಸ್ತಿ ಅದಾವ್ರಿ. ತೊಡೆ ಅಲ್ಲ, ಭಾಳ ಅಂದ್ರೆ ಭಾಳ ಅದಾವ್ರಿ ಇನ್ನು ಬಟ್ಟೆ. ಇವಾಗ 1 ಗಂಟೆ ಬಿಚ್ಚೀನಿ. ಇನ್ನು 2 ಗಂಟೆ ಒಂದು ಬ್ಯಾಗ್ ಫುಲ್ ಅದಾವ್ರಿ. ಭಾಳ ಅಂದ್ರೆ ಭಾಳ ಅದಾವ್ರಿ. ಇವಾಗ ಚಂತನ ತೊಡ್ರಿ ಒಗ್ಯೋದಂತರು. ಆಯ್ಕೆ ಸೌಡ್ದು ಮಕ್ಕೊಳಗತ್ತಾಳ. ಆಮೇಲೆ ನಮ್ಮ ರಾಧಿಕಾ, ನಮ್ಮ ರಚ್ಚು ಗಂಗೆ ಹಾಕ್ಲಾಗತ್ತಾಳ ರೀ. ಎಲ್ಲಿ ಇದು ಮಾಡಿಸ್ಬಿಡಲ್ರಿ ನಮ್ಮ ರಚ್ಚು. ನಮ್ಮ ಮೊದಲು ಹಾಕು ಅಂತೇಳಿ ಆಕಿ ಜಳ ತೆಗಲತ್ತಿಳು. ಅದಕ್ಕೆ ಆಕಿ ಎಲ್ಲ ಸರಿ ಮಾಡ್ಕೊಂಡು ಹಾಕ್ಲಾಗತ್ತಿಳ್ರಿ. ಅದು ಉರ್ಪಟ್ಟಾಗಿತ್ತು, ಎಲ್ಲಿ ಸೀದಾ ಆಗಲ್ಗಿತ್ತು. ಇಲ್ಲಿ ನಮ್ಮ ರಾಯಣ್ಣನ ಪ್ಯಾಂಟ, ಶರ್ಟ್, ಆಮೇಲೆ ರಾಧಿಕಾನು ರಚ್ಚುನು ಒಗ್ಯಾಗತ್ತೀನಿ ರೀ. ಫ್ರೆಂಡ್ಸ ಹೇಳ್ಬೇಕಂದ್ರೆ ನಮ್ಮ ರಾಯಣ್ಣನ ಬಟ್ಟೆ ಅಂತೂ ಭಾಳ ಅಂದ್ರೆ ಭಾಳ ಅದಾವೆ ನೋಡ್ರಿ. ಹೇಳೋಕೆ ಇಷ್ಟು ಇದೆ ಇಲ್ರಿ, ಅಷ್ಟು ಬಟ್ಟೆ ಅದಾವ್ರಿ. ಅವರು ಈಗೊಮ್ಮ ಭಾಳ ಒಟ್ಟು ಅವ್ನಿಗೆ ಬಟ್ಟೆನೇ ಇಲ್ಲ ಅಂತ ಹೇಳಿದೇವ್ರಿ. ಅಷ್ಟು ಬಟ್ಟೆ ತುಂಬ್ಯವ್ರಿ. ಅವನು ನೋಡಿಲ್ಲ ನಾವು ಒಟ್ಟಾನೆ. ನೋಡ್ರಿ ಇಲ್ಲೆಲ್ಲ ಎಷ್ಟು ಬಟ್ಟೆ ಹಾಕಿವಿ ಅಂತೇಳಿ. ಇನ್ನೂ ಭಾಳ ಅದಾವ್ರಿ, ಇನ್ನೂ ಹಾಕ್ತೀವಿ ಎಲ್ಲ. ನಾನು ರಪ್ಪ ಬಡಬಡ್ದು ಒಗ್ಯಾಗತ್ತೀನಿ ನೋಡ್ರಿ ಫ್ರೆಂಡ್ಸ. ಅಷ್ಟು ಬಟ್ಟೆ ಇಟ್ಕೊಂಡು ಕೆರೆ ಇನ್ನು ತೊಂಬನೇ ಹತ್ತೀನಿ ರೀ. ಮಾಮಾಗ ಬೈತಾರೆ ಅವರು. ಮೊದಲ ಇದ್ದಿವರೆ ಹಾಕಿ ಒಗಿ, ಅಂದ್ರೆ ಇದ್ದಿವರೆ ಹಾಕಿ ಹರಿಲಿ ಮೊದಲು, ಆಮೇಲೆ ತರ್ಲಿಕ್ಕೆ ಬರ್ತದೆ ಅಂತ ಹೇಳ್ತಿರು. ಅಂದ್ರೂ ಭೀ ನಾ ಕೇಳಿಲ್ರಿ, ಮೊದಲ ಇದನ್ನೇ ಮಾಡಿದ. ಮತ್ತಿವಾಗ ಜಾತ್ರೆಗೆ ಬಟ್ಟೆ ತೊಗೊಂಡಿವ್ರಿ. ಎಲ್ಲ ಬಟ್ಟೆ ಒಗದ್ರಿ. ಆಮೇಲೆ ಇನ್ನೊಂದು ತೊಡೆ ಇದ್ದು, ಆಮೇಲೆ ಇಲ್ಲಿ ಸೀರೆ ಒಗದು ಹಾಕಿ ನೋಡ್ರಿ. ಇವೆಲ್ಲ ಹೊಸ ಸೀರೆ ಅದಾವ್ರಿ. ಇನ್ನು ಒಳಗೆ ಅಲ್ಲಿ ಪೂರಾಗ ಅದಾವ್ರಿ, ಫುಲ್ ಪ್ಯಾಕ್ ಆಗೈತ್ರಿ ಪೇಟಿ. ಅಷ್ಟು ಸೀರೆ ಅದಾವ್ರಿ. ಮತ್ತು ಜಾತ್ರೆಗೆ ಸೀರೆ ತೊಗೊಳತ್ತಿದವ್ರಿಗೆ ಮಾಮ ಬೈಯಾಗತ್ತೀರಿ ನನಗೆ, ಎಲ್ಲಿ ತೊಗೋತಿ ಸೀರೆ, ದಿನಾದೇ ಮಾಡ್ತೇನೋ ನೀ ಅಂತೇಳಿ. ಯಾಕಂದ್ರೆ ಸೀರೆ ಭಾಳ ಜಾಸ್ತಿ ಅದಾವ್ರಿ ಫ್ರೆಂಡ್ಸ. ಹಂಗೆ ಆಮೇಲೆ ನನಗೆ ಅನ್ನಿಸ್ತು, ಸೀರೆ ಜಾಸ್ತಿ ಅದಾವೆ, ಎಲ್ಲಿ ಜಾತ್ರೆ ಇತ್ತು ಅಲ್ಲಿ ಮತ್ತು ಯಾವಾಗಾರ ತೊಂದರೆ ಆಯ್ತು ಅಂತೇಳಿ. ನಮ್ಮ ಆಯಿ ಕೂತು ಸೀರೆ ಎಣ್ಸತ್ತಾಳ್ರಿ. ಎಷ್ಟು ಸೀರೆ ನಿನ್ನು ಅಂತೇಳಿ ಎಣ್ಸಕತ್ತೀನಿ ಅಂತ ಹೇಳಿದ್ರು. ಅವತ್ತೆ ಕೇಳೋಣ. ಆಮೇಲೆ ಟೋಟಲ ಅಲ್ಲಿ ಆಗಳ ಅಂತೇಳಿ 12 ಸೀರೆ ಒಯ್ತಿದ್ದಿ. ಈಗ ಒಂದು 11 ಸೀರೆ, ಒಟ್ಟು ಕೂಡಿ 23 ಸೀರೆ ಅಂತ ಹೇಳಿದ್ರಿ. ಇನ್ನೂ ಅಲ್ಲಿ ಬಿಟ್ಟೆ ರೀ, ಈ ಬರೀ ಇಲ್ಲೇ ಒಣಾಕ್ಲಿಕ್ಕೆ ತಂದೆವು, ಅಲ್ಲಿ ಹೊಸ ಸೀರೆ ಬಿಟ್ಟೆ. ಇಷ್ಟು ಸೀರೆ ಅದಾವೆ ನೋಡ್ರಿ ಫ್ರೆಂಡ್ಸ್ ನಾನು ಅಂದರು. ಇದ್ರಾಗ ನಮ್ಮ ಮಮ್ಮಿಯೂ ಅದಾವ್ರಿ. ಯಾಕಂದ್ರೆ ನಮ್ಮ ಮಮ್ಮಿ ಬಂದಾಕೊಳಮ್ಮ ಸೀರೆ ಬಿಟ್ಬಿಟ್ಟು ಹೋಗ್ತಾರೆ ರೀ ಅವರು. ಯಾವಾಗಲೂ ಸೀರೆ ಬಿಟ್ಬಿಟ್ಟು ಹೋಗ್ತಾರೆ. ಈ ಸಲ ಊರಿಗೆ ಹೋದಂದ್ರೆ ಏನೂ ಮಾಡಂಗಿಲ್ಲ ರೀ ನಾನು. ಫಸ್ಟ್ ಹಳೆ ಸೀರೆ ಎಷ್ಟು ಅದಾವಲ್ರಿ ಅಷ್ಟು ಕೌದಿ ಹೊಲಿಸ್ತೀನಿ ರೀ ಫ್ರೆಂಡ್ಸ. ಹಾಸ್ಕೊಳಕ್ಕೆ ಕೌದಿಯರೇ ಆತಾವ್ರಿ. ಇನ್ನು ಸುಮ್ಮ ಇಟ್ಟು ವೇಸ್ಟ್ ಮಾಡೋ ಬದಲಿ ಹಾಸ್ಕೊಳಕ್ಕೆ ಸೀರೆಯರು ಆತಾವ್ರಿ, ಕೌದಿಯರೇ ಆತಾವ್ರಿ. ಅದ್ರ ಕಲೆಗೆ ಒಟ್ಟು ಸೀರೆ ಒಯ್ದಕೆರೆ ಹಳಿ ನೋಡಿ ಮಾಡಿ ಕೌದಿ ಹೊಲಿಯವ್ರಿಗೆ ಕೊಡ್ತೀನಿ ರೀ. ಕೌದಿಯರೇ ಹೊಲಿದು ಕೊಡ್ತಾರೆ ನಮ್ಗೆ. ಒಂದು 200-300 ರೂಪಾಯಿ ತೊಗೋತಾರೆ ಕೌದಿ ಹೊಲಿಯಾಕ. ಒಂದು 4-5 ಸೀರೆ ಅದಂದ್ರೆ ಆಯಿತು. ಹೊಸ ಸೀರೆನೇ ಅದಾವೆ ನೋಡ್ರಿ ಫ್ರೆಂಡ್ಸ್. ಅನ್ನಿಕ್ಕೆ ಏನೂ ಆಗಿಲ್ಲ, ಅಷ್ಟು ಹೊಸ ಸೀರೆನೇ ಅವ.
ಅಂದ್ರೆ ಭೀ ಇಷ್ಟು ಸೀರೆ ಇಟ್ಕೊಂಡು ಏನು ಮಾಡಮ್ರಿ, ಸುಮ್ಮನೆ ಯಾವಾಗ ಚಂದ ಕಾಣ್ತದೆ ತೊಗೊಳೋದು, ತೊಗೊಂಡ್ಕೆರೆ ಎಲ್ಲ ವೇಸ್ಟ್ ಮಾಡೋದು ನೋಡಿರಿ. ಆಮೇಲೆ ಅವರು ನಂಗೆ ಯಾಕೆ ಭಯ ಆಗತ್ತಾರಂದ್ರೆ ರಾಯಣ್ಣನ ಬಟ್ಟೆ ರೀ, ಈಗ ಮತ್ತೆ ಜಾತ್ರೆಗೆ ಹೊಸ ಬಟ್ಟೆ ತೊಗೊಂಡಿವಲ್ರಿ ಅವನಿಗೆ. ಆಲ್ರೆಡಿ ಅವನಿಗೆ ಬಟ್ಟೆ ಜಾಸ್ತಿ ಅದಾವೆ ರೀ. ಆಮೇಲೆ ಇನ್ನು ರಾಧಿಕಾಗ ರಚ್ಚುಗ ಇಲ್ಲ, ಅವ್ರಿಗೂ ತೊಗೊಂಡಿವ್ರಿ ಇದ್ದಿತ್ತಿರ. ಈಗ ರಾಯಣ್ಣಗೆ ಅಂದ್ರೆ ಭೀ ಕೇಳಿಲ್ಲ, ಅಂದ್ರೆ ಭೀ ತೊಗೊಂಡಿನಿ ರೀ. ಎಷ್ಟು ಅವ ಅಂತ ಹೇಳಿದ್ರೆ ಟೋಟಲಾಗಿ ಎಲ್ಲರ ಅರ್ಬಿ ಎಷ್ಟೆಷ್ಟು ಅವ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್ ನಿಮ್ಗೆ. ಫಸ್ಟಿಗೆ ನಮ್ಮ ರಾಯಣ್ಣಂದು ಹೇಳ್ತೀನಿ ರೀ. ನಮ್ಮ ರಾಯಣ್ಣಗೆ ನೋಡಿರಿ, ಮೊನ್ನೆ ಈಗೊಮ್ಮ ರಾಯಣ್ಣಂದು ಡ್ಯಾನ್ಸ್ ಆಯಿತು, ನೀವು ನೋಡಿರಬೇಕು, ವಿಡಿಯೋ ಹಾಕಿದ್ದೆ ನಾನು. ರಾಯಣ್ಣಂದು ಡ್ಯಾನ್ಸಿನ ಇದ್ರಾಗ ಅವಾಗ ಒಂದು ಸಟ್ ತೊಗೊಂಡಿವ್ರಿ. ಪೂರ ಒಂದು ಡ್ಯಾನ್ಸಿನ ಇದು ಇತ್ತಲ್ರಿ ಫಂಕ್ಷನ್, ಅವಾಗ ಒಂದು ಸಟ್ಟ ಡ್ಯಾನ್ಸಿಂದ ಕಾರ್ಯಕ್ರಮ ಇತ್ತು ಅಂಥೇಳಿ ಅವಾಗ ಒಂದು ಸೊಟ್ಟು ಹೇಳಿರಿ ಶಾಲೆನವರು, ಅದಕ್ಕೆ ಅವಾಗ ಒಂದು ಸೊಟ್ಟು ತೊಗೊಂಡಿವಿ. ಅದಾದ ಬಳಿಕ ಒಂದು ಬರ್ತಡೇನೂ ಆಯ್ತು ರೀ. ಅದ್ರ ಬರ್ತಡೇ ಲಾಗ್ ಹಾಕಿಲ್ರಿ ನಾನು, ಯಾಕಂದ್ರೆ ಮಾಡಿದ್ದಿಲ್ಲ, ಅದಕ್ಕೆ ಹಾಕಿಲ್ರಿ. ಅವಾಗ ಒಂದು ಸಟ್ ತೊಗೊಂಡಿವಿ ರೀ ಬರ್ತಡೇಗೆ ಅಂಥೇಳಿ, ಹೊಸವೇ ಬಟ್ಟೆ ತೊಗೊಂಡಿವಿ ಅವಾಗೂ. ಆಮೇಲೆ ಇದಕ್ಕೆ ರೀ, ಇವಾಗ ನಡುಗನಸಿ ಸಂಕ್ರಾಂತಿ ಹಬ್ಬದಾಗ ಒಂಟು ಮಗನ ಬಟ್ಟೆ ಅಂತೇಳಿ ಬಂದೀವಿ ರೀ. ಒಂಟು ಮಗನ ಬಟ್ಟೆ ಮಾಡ್ಬೇಕಂತೇಳಿ, ನಮಗೆ ಒಬ್ಬನೇನಲ್ರಿ, ಅದಕ್ಕೆ ನಮ್ಮ ತವ್ರ ಮನೆಯವ್ರು ಮಾಡ್ಬೇಕಂತ್ರಿ. ಅದಕ್ಕೆ ನಮ್ಮ ಮಮ್ಮಿ ತಂದಿಡ್ರಿ ಬಟ್ಟೆ, ನಮ್ಮ ಅವ್ವರು ತಂದಿರು. ಒಂದು ಸಟ್ಟ ಹಣ್ವೇಂದ್ರ ಗುಡಿಯಾಗ ಒಯ್ದು ಎಲ್ಲ ಆಯರ್ ಮಾಡಿ ಮಟ್ಟಿ ಅವ್ರಿಗೆ ಮಾಡಿಸ್ಕೊಂಬಂದ್ರಿ ರಾಯಣ್ಣಗೆ. ಆಮೇಲೆ ಬಡದಾಳ ಜಾತ್ರೆಗೆ ಹೋಗಿದ್ದೇವೆ ರೀ. ಅಲ್ಲಿ ಜಾತ್ರೆಯಾಗ ನಮ್ಮ ಮೋಶಿ ರೀ, ನಮ್ಮ ನಾದಿನಿ, ನಮ್ಮ ಮೋಶಿನಿ ಅಂತೀನಲ್ರಿ, ಅವ್ರು ಒಂದು ಸಟ್ಟ ತೊಗೊಂಬಂದಿರಿ. ಅವ್ರು ಒಂದು ಸಟ್ಟ ಅಂದ್ರೆ 4 ಸಟ್ಟ ಅರ್ಬಿ ಅದ್ರಿ ಹೊಸ ಅವನಿಗೆ ಜಾತ್ರೆಗೆ ಅಂತೇಳಿ. ಆಮೇಲೆ ಹಿಂದ್ರ ಕಡೆಗೆ ಇವತ್ತು ಮೊನ್ನೆ ನಮ್ಮ ಊರು ಜಾತ್ರೆ ಬತ್ತಲ್ರಿ, ಅದಕ್ಕೆ ಎಲ್ಲರೂ ಬಟ್ಟೆ ತರ್ಲಕ್ಕೆ ಹೋಗಿದ್ದೆವು. ಅವಾಗ ರಾಯಣ್ಣಗೂ ಒಂದು ಸಟ್ ತೊಗೊಂಡಿನಿ ರೀ. ಟೋಟಲಾಗಿ ಅವನಿಗೆ 5 ಸೆಟ್ ಬಟ್ಟೆ ಆಗ್ಯಾವ್ರಿ ಇವಾಗ. ಆಮೇಲೆ ಅವಾಗವಾಗ ತೊಗೊಂಡು ಬಟ್ಟೆ ಅವನು ಹೊಸವೇ ಅವರಿ. ಒಂದು 2 ದಿನ ಹಾಕ್ಕೊಂಡನ ಬಿಟ್ಟಾನ. ಅವನು ಏನಿಲ್ಲ ಅಂದ್ರೆ ಭೀ ಒಂದು 4-5 ಜೀನ್ಸ್ ಪ್ಯಾಂಟ್ ಅದಾವರು. ಆಮೇಲೆ ಒಂದು 7 ಎಷ್ಟೋ ಇದು ಅವರಿ ಶರ್ಟ್ ಅದಾವ್ರಿ. ಅವನು ಟಿ ಶರ್ಟ್ ಬಿಟ್ಟು ಶರ್ಟ ಟಿ ಶರ್ಟ್ ಎಲ್ಲ ಕೂಡಿದ್ರೆ ಒಂದು 10-12 ಜೋಡಿ ಬಟ್ಟೆ ಅದಾವ್ರಿ ಅವನು. ಇವೆಲ್ಲ ಹಳಿವೆಲ್ಲ ಒಕ್ಕಟಿ ಹೊಸ ಬಟ್ಟೆ ಹಾಕ್ತೀನಿ ರೀ ಅವನಿಗೆ, ಯಾಕಂದ್ರೆ ಹಳಿವೆಲ್ಲ ಹರಿದಾವ್ರಿ ನೋಡಿರಿ. ಟೋಟಲಾಗಿ ನಾನು ಇಷ್ಟು ಸೀರೆ ಅದಾವೆ ನೋಡಿರಿ. ಆಮೇಲೆ ಈ ಕಡೆಲ್ಲ ಇಲ್ಲೆಲ್ಲ ಸಣ್ಣ ಚುಕ್ಕಳು ಅವರು ಅರ್ಬಿ ಹಾಕೀನಿ. ಆಮೇಲೆ ಈ ಕಡೆ ಒಂದು ಸ್ವಲ್ಪ ಸೀರೆ, ಹೊಸ ಸೀರೆ ಅದಾವ್ರಿ, ಅವನು ಹಾಕೀನಿ. ಇನ್ನೊಂದು ಸ್ವಲ್ಪ ಒಗ್ಯವರಿ ಪಿಶ್ವಿ ಆಮೇಲೆ ಎಲ್ಲ ಇದ್ದಾವೆ, ಅವಿಷ್ಟು ಒಗಿಬೇಕ್ರಿ. ಇಷ್ಟೆಲ್ಲ ಒಗ್ಯಾತೇನಂದ್ರೆ ಭೀ ನಮ್ಮ ಅಮ್ಮ ನೋಡ್ರಿ ಹೆಂಗೆ ಕೂತ್ಬಿಟ್ಟಾರ. ಅವರೆಲ್ಲ ಎಮ್ಗಳಿಗೆ ಆಚೆ ಕಡೆ ಕಟ್ಟಿರು, ಈಚೆ ಕಡೆ ಬಿಸಿಲು ಬರ್ತದಲ್ರಿ, ಆ ಬಿಸಿಲು ಕಾಲಾಗ ಹಗ್ಗ ಕಟ್ಟಿ ಸೀರೆ ಹಾಕೀನಿ ರೀ. ಮತ್ತೆ ಅಲ್ಲಿ ಜಾಗ ಇರ್ಲಾರ ಬಟ್ಟೆಗೆ 1-2 ಇದ್ದು ಅಂದ್ರೆ ಅಲ್ಲೇ ಎಲ್ಲರಿ ತಳಗೆ ಹಾಕ್ತಿದ್ರಿ. ಜಾಸ್ತಿ ಅವಲ್ರಿ ಸೀರೆ. ಟೋಟಲಾಗಿ ಎಲ್ಲ ಹೊಸ ಸೀರೆ ಅವೆಲ್ಲ ಕಲಿತು ಒಂದು 2 ಕಮ್ 30 ಸೀರೆ ಅದಾವ್ರಿ. ಅಂದ್ರೆ 28 ಸೀರೆ ಅದಾವ್ರಿ ನನ್ನೂ. ಅದಕ್ಕೆ ಮಾಮ ಬೈಯತ್ರಿ, ಇಷ್ಟು ಸೀರೆ ಅಂತೇಳಿ ಬೈಯತ್ತೀರಿ ಅವರು. ಇವಾಗ ಒಂದು 5-6 ಪಿಶ್ವಿ ಇದ್ದೀರಿ, ಅವನು ಒಗೆದು ಹಾಕ್ಲಾಕತ್ತೀನಿ. ನಾಳೆಗೆ ಮತ್ತೆ ಯಾರು ಒಗಿಬೇಕಂತೇಳಿ ಹೀಗೆ ಒಗಿಲಾಕತ್ತೀನಲ್ರಿ. ಅದಕ್ಕೆ ಎಲ್ಲ ಟೋಟಲಾಗಿ ಅಷ್ಟನ್ನೇ ಒಮ್ಮೆಗೆ ಒಗೆದು ಬಿಟ್ಟಂದ್ರೆ ಮತ್ತೆ ಟೆನ್ಷನ್ ಇರೋಂಗಿಲ್ಲ ರೀ. ಅದ್ರ ಕಲೆಗೆ ಒಗ್ಯಾಕತ್ತೀನಿ ನಾನು. ಇವೆಷ್ಟು ಪಿಶ್ವಿ ಒಗೆದಂದ್ರೆ ಆಯ್ತು ನೋಡ್ರಿ, ಎಲ್ಲ ಕೆಲಸ ಆದಂಗೆ. ಒಂದು ಸ್ವಲ್ಪ ಗೋಧಿ ಹಿಟ್ಟು ಜೋಳದ ಹಿಟ್ಟು ಇಲ್ಲರಿ, ಊರಿಗೆ ಹೋಗೋದ ಇಲ್ಲಿ ಖಾಲಿ ಹೋಗ್ಬೇಕೇನು, ಒಂದು ಸ್ವಲ್ಪ ಬೀಸ್ಕೊಂಡು ಮಾಡಿ ಹೋಗ್ಬೇಕಂತೇಳಿ ಮಾಡೀನಿ ರೀ. ಆಮೇಲೆ ಈ ಕಡೆ ನೋಡ್ರಿ ಒಟ್ಟು ಬಾಂಡೆ ಅಟ್ಟೆ ಅದಾವು, ಬಾಂಡೆ ತಿಕ್ಕಬೇಕಿನ್ನ ಎಲ್ಲ ಮಾಡಬೇಕು. ಇಷ್ಟು ಮಾಡೋದ್ರಾಗ ನನ್ನ ಹಾಲತ್ ನೋಡ್ರಿ ಫ್ರೆಂಡ್ಸ್ ಹೆಂಗಾಗ್ಯದ ಅಂತೇಳಿ. ತಲೆ ಎಕಡು ಆಮೇಲೆ ಎಕಡೆ ಆಗಿ ನೋಡಿ ನನಗೆ ಗೊತ್ತಿಲ್ಲ. ಇಲ್ಲಿ ಆಯಿ ಮೊಮ್ಮಗಳು ನೆಳ್ಳಾಗ ಕುಂದ್ರಕ್ಕೆ ಜಾಗ ಹುಡ್ಕಾಡತ್ತಾರೆ ಅವರು. ಒಂದು ಸ್ವಲ್ಪ ಬಿಸಿಲು ಬಂದಿತ್ತಲ್ರಿ, ಅದಕ್ಕೆ ನನಗೆ ಇನ್ನೂ ಭಾಳ ಅಂದ್ರೆ ಭಾಳ ಕೆಲಸ ಅದ ರೀ ಫ್ರೆಂಡ್ಸ್. ಇವತ್ತು ಚಂತನ ಆದ್ರೆ ಇನ್ನೂ ಕೆಲಸ ಆಗಿಲ್ಲ. ಇನ್ನಾಗೆ ಜಸ್ಟ್ ಊಟ ಮಾಡಿದ್ದೇವೆ ರೀ, ಮಾಮನು ನಾನು ಆಯಿ ಎಲ್ಲರೂ ಕಲಿತು ಊಟ ಮಾಡಿ ಅವರು ಅಲ್ಲಿ ಕೂತರು. ಆ ಕಡೆ ಹೋದ್ರು ಮಾಮ, ನಾನು ಇವಿಷ್ಟು ಪಿಶ್ವಿ ಒಗ್ಯಾಕತ್ತೀನಿ ರೀ. ಒಗೆದು ಮಾಡಿ ಎಲ್ಲ ಒಣಗಿಸಿ ಆಮೇಲೆ ಎಲ್ಲ ತೆಗೆದು ಕಟ್ಟಿಡ್ಬೇಕು ರೀ. ಒತ್ತಾಟ ಎಲ್ಲರೇ ಕಟ್ಟಿಡಬೇಕು. ಕಟ್ಟಿಟ್ಟು ನಾಳೆಗೆ ನಾವು ಏನು ಎಲ್ಲ ಮನೆ ತೊಳ್ಕೊತೀವಲ್ರಿ, ಅವೆಲ್ಲ ತೊಳೆದು ಬಳಕ ಒಟ್ಟು ಗಂಟನ್ನ ಕಟ್ಕೊಂಡು ನಾಡ್ದು ಊರಿಗೆ ಹೋಗ್ಬೇಕು ನೋಡಿರಿ. ನಾಳೆಗೆ ಒಂದಿನ ಜೋರು ಅದ ನೋಡ್ರಿ ಮನೆ ಕ್ಲೀನ್ ಮಾಡೋದು. ಇವತ್ತು ಇಷ್ಟ ಆಯಿತು ಮನೆ ಕ್ಲೀನ್ ಮಾಡೋದ್ರಿ. ಇದೆಷ್ಟು ರಾಧಿಕಾ ರಚ್ಚು ರಾಯಣ್ಣನ ಬಟ್ಟೆ ಹೇಳ್ದ, ರಾಧಿಕಾನ ರಚ್ಚನ ಬಟ್ಟೆ ಹೇಳಲಿಲ್ಲಲ್ರಿ. ತರಕ್ಕೆ ಹಾರ್ತ್ರಿ ಫ್ರೆಂಡ್ಸ್ ನನಗೆ ಸಾರಿ ರೀ. ನಮ್ಮ ರಾಧಿಕನ್ ನೋಡ್ರಿ, ನಮ್ಮ ರಾಧಿಕನ ಹೇಳ್ಬೇಕಾದ್ರೆ ಬರ್ತಡೇಕತ್ತ ತೊಗೊಂತಿದ್ದಲ್ರಿ. ಬರ್ತಡೇದು ಒಂದು ಸಟ್ಟ ಅರ್ವಿ ಐತ್ರಿ. ಬರ್ತಡೇಗೆ ತೊಗೊಂಡಿವಿ, ಲಂಗ ದಾವಣಿಗತ್ಲೆ ಇದ್ದವು, ಅವು ಒಂದು ಸಟ್ ಅದಾವ್ರಿ. ಆಮೇಲೆ ಇದಕ್ಕೆ ನಮ್ಮ ಮೋಶಿ ಮಗಳದು ತಂಗಿದು ಇದು ಇತ್ತಲ್ರಿ
ಮದ್ವೆ ಅಕ್ಕಿದೊಂದು ತೊಗೊಂಡಿದ್ದೇವೆ ರೀ. ಆಕಿನ ಮದ್ವೆಗೆ ಅದೊಂದು ಫ್ರಾಕ್ ಅದ ರೀ. ಆಮೇಲೆ ಮೊನ್ನೆ ಕುಬ್ಸಕ್ಕೆ ಹೋಗಿದ್ದೇವೆ. ಅವಾಗ ಅಲ್ಲಿ ಬೀಗರು ಒಂದು ಸಟ್ಟ ಅರ್ಬಿ ತೊಗೊಂಡಿರೋಕಿಗೆ ಅವು ಒಂದು ಸಟ್ ಅದಾವೆ ರೀ, 3 ಸಟ್ಟ. ಮತ್ತು ಜಾತ್ರೆಗೆ ಒಂದು ಸಟ್ ತೊಗೊಂಡಿವಲ್ಲ ರೀ, ಅದೊಂದು ಸಟ್ 4 ಸಟ್ ಅರ್ಬಿ ಅದ ರೀ. ಆಮೇಲೆ ಡೈಲಿ ಹಾಕೊಲ್ಕ ಪ್ಯಾಂಟ ಅಂಗಿ ತೊಗೊಂಡಿವಿ ನೋಡ್ರಿ ಫ್ರೆಂಡ್ಸ್. ಟೋಟಲಾಗಿ ಒಂದು 8-9 ಜೋಡ ಅದು ರೀ ಈಗಿನೂ. ಆಮೇಲೆ ನಮ್ಮ ರಾಜರಚ್ಚೂ ಏನಿಲ್ಲ ಅಂದ್ರೆ ಭೀ ಆಕೆ ಜಾತ್ರೆಗೆ ಒಂದು ಸಟ್ ತೊಂದೀವಿ. ಆಮೇಲೆ ಡೈಲಿ ಹಾಕೊಲ್ಕ ಒಂದು ಸಟ್ಟ 3 ಸಟ್ ರಚ್ಚಿಗೆ ನೋಡ್ರಿ. ಜಾಸ್ತಿ ಏನಾರು ಭೀ ಇರ್ಲಕ್ಕೀಗ ಹರಿದೀವೆಲ್ಲ ಈ ಸದ್ದ ಒಕಾಡ್ಬೇಕು ರೀ. ಚಲೋ ಅರ್ಬಿ ಎಲ್ಲ ಈಗ ಇದ್ದೀವಿ ಅಷ್ಟೇ ಇಟ್ಕೋಬೇಕು. ಅರ್ಬಿ ಅಂತೂ ಭಾಳ ಅಂದ್ರೆ ಭಾಳ ಆಗ್ಯಾವ ರೀ ಫ್ರೆಂಡ್ಸ. ರಾಯಣ್ಣ ಸೋನಿ ಕೂಡ ಆಡ್ಲತ್ತದ್ರಿ. ಆಮೇಲೆ ನಾವೆಲ್ಲ ಕೂತೀವಿ ಜೋಳ ಗೋಧಿ ಹಸನ್ ಮಾಡ್ಕೊತು. ಗೋಧಿ ಒಳಗೆ ಭಾಳ ಅಂದ್ರೆ ಭಾಳ ಹಳ್ಳ ಇದ್ದು ರೀ, ಅದಕ್ಕೆ ಗೋಧಿ ಹಸನ್ ಮಾಡತ್ತಿದ್ವಿ. ಆಯಿನ ಕೇರಿ ಕೊಡತ್ತಿದ್ದ ಆಯಿ ಹಳ್ಳ ಇಲ್ಲಿತ್ತೇಳ್ರಿ. ಕಣ್ಣು ಇದು ಮಾಡಿರ ಅಂದ್ರೆ ಭೀ ಕಣ್ಣು ಕಾಣಲ್ಲ ಅಂದ್ರೆ ಭೀ ಅಂದ್ರೆ ಇಲ್ಲಿತ್ತೇಳ್ರಿ. ಸ್ವಚ್ಛ ಇದ್ದಾಳ್ರಿ ನಮ್ಮ ಆಯಿ. ಹಳ್ಳ ಹಸನ್ ಮಾಡ್ಲಿಕ್ಕೆ 1 ನಂಬರ್ ನೋಡ್ರಿ. ಹಳ್ಳ ಹಸನ ಎಲ್ಲ ಮಾಡ್ತಾಳೆ. ಜೋಳ ಇಟ್ಟು ಹಸನ್ ಮಾಡಬೇಕು. ಜೋಳ ಇನ್ನೂ ಹಸನ್ ಮಾಡಿಲ್ಲ ರೀ. ಒಂದು ಸ್ವಲ್ಪ ನುಷ್ಯಾಗೆ ಏನಾಗ್ಯ ನೋಡಬೇಕು. ಬಿಸಿಲು ಅಲ್ಲಿಗೆ ಹೋಗೈತೆ ನೋಡ್ರಿ. ಇವಾಗ ಒಟ್ಟು ಅರ್ಬಿ ಎಲ್ಲ ಗಳಿಗೆ ಮಾಡಿಡಬೇಕು. ಗೋಳೆ ಮಾಡಿ ಇಟ್ಟನ್ರಿ ರಾಯಣ್ಣ. ಗಳಿಗೆ ಮಾಡಿ ಇಟ್ಟೇವಂದ್ರೆ ಆಯಿತು. ಹೊತ್ತು ಮುಳುಗ್ಲಿಕ್ಕೆ ಬಂದದ್ರಿ. ಇವಾಗ ಚಂತನ ಇದೆ ಹಾಳಾಯ್ತು ನೋಡ್ರಿ. ಟೈಮ್ ಅಂತೂ ನಮ್ಗೆ ಒಂಚೂರು ಕುಂದ್ರದ ಆಗಲಿಲ್ಲ, ನಿಂದ್ರದ ಆಗಲಿಲ್ಲ, ಏನೂ ಆಗಲಿಲ್ಲ. ಯಾಕಂದ್ರೆ ಅರ್ಬಿ ಭಾಳ ಅಂದ್ರೆ ಭಾಳ ಇದ್ದು ರೀ ಫ್ರೆಂಡ್ಸ. ಅವು ಸೂಟ್ರುಗಳು, ಆಮೇಲೆ ಸೂಟ್ರುಗಳು ಅಂತೀವಲ್ರಿ ನಾವು, ಸ್ವೆಟರ್ಗಳು, ಆಮೇಲೆ ಸೀರೆ, ಚುಕ್ಕಳ ಅರ್ಬಿ, ಮಾಮನ ಅರ್ಬಿ ಎಲ್ಲ ಅರ್ಬಿ ತಂದು ಕೆರೆ ಒಗೆದು ಇಷ್ಟು ಎಳೆ ಇತ್ತು. ಸ್ವಚ್ಛ ಒಗಿಬೇಕಲ್ರಿ ಒಂದು ಸ್ವಲ್ಪ. ನೀರ್ಮ ಪುಡಿಯಾಗ ಹಾಕಿ ಒಗೆದು ಮಾಡಿಟ್ಟೀನಿ. ಮತ್ತು ಹೊಳ್ಳಿ ಒಗೆದೇ ಆಗಲ್ಲ ಅಂತೇಳಿ ಕೌದಿ ಹೊಲಿಸ್ತೇವೆ ಅಂದ್ರೆ ಯಾವಾಗಾರ ಒಗಿತೀವಿ. ಕೌದಿ ಹೊಲಿಸ್ಲಿಲ್ಲ ಅಂದ್ರೆ ಒಗೆಯೋದೇ ಆಗಂಗಿಲ್ಲ ರೀ ಫ್ರೆಂಡ್ಸ. ಇವಿಷ್ಟು ಜೋಳ ಹಸನ್ ಮಾಡಿ ಬಿಡ್ತೀನಿ ರೀ. ಸಂಜೆಗೆ ಏನರ ಮಾಡಬೇಕು. ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ. ಮತ್ತು ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ಎಂಡ್ ತನಕ ನೋಡ್ರಿ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್.